ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇನ್ನು ಸಾಕಷ್ಟು ವೀಡಿಯೋಸ್ಗಳು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಹಿಂದೆ ಹೋಗಿ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹೊಸೊಬ್ರಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಾ ಇರ್ತೀರೋ ಅವರು. ಇನ್ನೂ ಸಾಕಷ್ಟು ವೀಡಿಯೋಸ್ಗಳೆಲ್ಲ ಮಾಡ್ತಾಯಿದ್ದೀನಿ, ಅದು ಕೂಡ ಡೈಲಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಇಷ್ಟ ಆಗುತ್ತೆ ನೋಡ್ತಾಯಿರಿ. ಇನ್ನು ಇವತ್ತು ನೈಟಿಂದ ಮತ್ತು ನಾಳೆ ನೈಟ್ವರೆಗೂ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಮುಗೀತು, ಪೂಜೆ ಮಾಡಿ ಹಾಗೆಯೇ ತೆಂಗಿನಕಾಯಿ ಇರಲಿಲ್ಲ, ತೆಂಗಿನಕಾಯಿನ ತರೋ ಅಂಥ ಸರ್ಕಲ್ಗೆ ಹೋಗೋಕ್ಕೆ ಯಾರೂ ಇರಲಿಲ್ಲ, ನಮ್ಮ ಮನೆಯವರು ಇರಲಿಲ್ಲ. ನಾನು ಹೋಗ್ತಾರಣ ಅಂತಂದರೆ ಇನ್ನು ಮಕ್ಕಳನ್ನ ಎತ್ಕೊಂಡು ಹೋಗಿ ಒಂದು ತೆಂಗಿನಕಾಯಿಗೆ ಅಷ್ಟು ದೂರ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಬಾಳೆಹಣ್ಣು ಬಂದಿತ್ತು, ಇಲ್ಲೇ ಮನೆ ಹತ್ರನೇ ಬರ್ತಾರೆ ಅಲ್ವಾ, ತಳ್ಳೋ ಗಾಡಿಯಲ್ಲಿ ತಳ್ಕೊಂಡು ಅಲ್ಲಿ ನಾನು ತಗೊಂಡು ಪೂಜೆನ ಮಾಡಿದ್ದೀನಿ. ಇವಾಗ ನನ್ನ ಮಗ ಅಡ್ಡಡ್ಡ ಬೀಳ್ತಾವನೆ, ಅಡ್ಡಡ್ಡ ಉದ್ದುದ್ದ ಬೀಳ್ತಾ ಇದ್ದಾನೆ ದೊಡ್ಡವನು. ಈ ದೇವಸ್ಥಾನದಲ್ಲೆಲ್ಲ ನೋಡಿರ್ತಾನಲ್ವ, ಊರ ಕಡೆ ಎಲ್ಲ ಹೋದಾಗ ಈ ರೀತಿ ನೆಲಕ್ಕೆ ಬಗ್ಗಿ ನಮಸ್ಕಾರ ಎಲ್ಲ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾಯಿದ್ದ. ಇನ್ನು ಪೂಜೆ ಎಲ್ಲ ಆಗಿ ಸುಮ್ಮನೆ ಕೂತ್ಕೊಂಡಿದ್ದೆ, ಕಾಫಿ ಇನ್ನೂ ಕುಡ್ದಿರಲಿಲ್ಲ. ಕಾಫಿ ಮಾಡಿಕೊಂಡು ಕುಡಿದು ಮಕ್ಳಿಗೂ ಕೂಡ ಕಾರ್ಟೂನ್ ಹಾಕ್ಕೊಟ್ಟು ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಸರಿ, ನಮ್ಮನೆಯವ್ರು ಬಂದರು, ಒಂದು ಅರ್ಧ ಕೆಜಿ ಚಿಕನ್ ತರ್ತೀನಿ, ಹಾಗೆ ಫ್ರೈ ಥರ ಮಾಡು ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಚಿಕನ್ ತೊಗೊಂಬಂದಿದ್ರು, ಬಾಯ್ಲರು. ಅದನ್ನು ನಾನು ಈ ರೀತಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಚಿಕನ್ ತೊಳೆದ್ಬಿಟ್ಟು ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಇದು ಪಲಾವ್ ಪೌಡರ್ ಬರುತ್ತಲ್ಲ ಅದು, ಮತ್ತು ಎವರೆಸ್ಟಿಂದು ಸಾಂಬಾರು ಪೌಡರು ಅದನ್ನು ಕೂಡ ಹಾಕಿದ್ದೀನಿ. ಇನ್ನು ಎಗ್ ಫ್ರೈಡ್ ರೈಸ್ದು ಮಸಾಲೆ ಬರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಎಲ್ಲ ಥರದ ಮಸಾಲೆನೂ ಕೂಡ ಒಂದು ಕಡೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 10 ರೂಪಾಯಿ ಪಾಕೆಟ್ ಬರುತ್ತಲ್ಲ ಅದು. ಯಾಕಂತ ಅಂದರೆ ನಾವು ಒಂದೊಂದು ಸಲ ನಮ್ಮ ಏನು ಎಲ್ಲನೂ ಇರಲ್ಲ, ಯಾವುದಾದ್ರೂ ಒಂದೊಂದು ಇರುತ್ತಲ್ವ. ಎಲ್ಲ ಈಗ ಚಕ್ಕೆ ಅಥವಾ ಲವಂಗ ಈ ಥರ ಏನೂ ಇಲ್ದಲೇ ಇದ್ದಾಗ ಅದ್ರ ಫ್ಲೇವರ್ ಬರಬೇಕು ಅಂದಾಗ ನಾನೇನು ಮಾಡ್ತೀನಿ, ಎಲ್ಲದು ಫ್ಲೇವರ್ದು ಮಸಾಲೆಗಳು ಬರುತ್ತಲ್ಲ ಅದೆಲ್ಲನೂ ಕೂಡ ಎತ್ಕೊಂಬಂದು 10 ರೂಪಾಯಿ ಪಾಕೆಟೆಲ್ಲ ಎತ್ತಿಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ. ಅದೊಂಚೂರು ಎಲ್ಲನೂ ಒಂದು ಪುಡಿ ಒಂಚೂರು ಉದುರಿಸೋದು, ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ. ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಎಲ್ಲದನ್ನೂ ಹಾಕಿದ್ದೀನಿ. ಹಾಗೆಯೇ ಮನೇಲಿ ಮಾಡಿರುವಂತಹ ಸಾಂಬಾರು ಪೌಡರು ಮತ್ತು ಖಾರದ ಪುಡಿ ಇದೆಯಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮಾತ್ರ ಚಿಕನ್ನಿಗೆ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಮೊದಲೇ ಚಿಕನ್ ಎಂಥದ್ದು ಅದು ಹೀಟು, ಅದರಲ್ಲೂ ಕೇಳಬೇಕಾ, ಇನ್ನು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಮೈ ಹೀಟಾಗಿರ್ತಾರಲ್ಲ, ಸಾರಿ, ಹೆಂಗೆ ಅಂತಂದರೆ ನಮ್ಮ ಮನೆಯವ್ರು ಗಾಡಿ ಓಡಿಸ್ತಾರೆ, ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾರೆ, ಹಂಗಾಗಿ ಅವ್ರ ಬಾಡಿ ಹೀಟ್ ಇರುತ್ತೆ. ಇನ್ನು ನನ್ನ ಬಾಡಿ ಮೊದಲಿಂದನೂ ಅಷ್ಟೇ, ಸುಮ್ಮನೆ ಮುಟ್ಟಿದ್ರೆ ಸಾಕು, ಕೈನೇನೆ ಏನಾದರೂ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಅಂತ ಕೈ ಮುಟ್ಟಿದ್ರೆ ಏನು ಇಷ್ಟೊಂದು ಬಿಸಿ ಇದೆ, ಏನಾದರೂ ಜ್ವರನ ಅಂತ ಕೇಳ್ತಾರೆ, ಅಷ್ಟು ಹೀಟಾಗಿರುತ್ತೆ. ನಮ್ಮ ದೊಡ್ಡವನು ಕೂಡ ಹೀಟೇನೆ, ಯಾವಾಗಲೂ ಕೂಡ ಸುಡ್ತಾನೇ ಇರ್ತಾನೆ. ಹಂಗಾಗಿ ಸುಮ್ಮನೆ ಯಾಕೆ ಮೆಣಸಿನ್ಕಾಯಿ ಹಾಕೋದು ಅಂತ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ನಾನು ಏನಾದರೂ ಚಿಕನ್ನು ಏನಾದರೂ ಮಾಡಬೇಕು ಅಂದರೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಇಷ್ಟು ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನು ಗೊಜ್ಜು ಯಾವ ರೀತಿ ಇರುತ್ತೆ ಆ ಥರ, ಸ್ವಲ್ಪ ಮುದ್ದೆಗೂ ಆಗೋ ಥರ, ಸ್ವಲ್ಪ ಏನಾದರೂ ನಾವು ಚಪಾತಿ ಏನಾದರೂ ಮಾಡಿದಾಗ ಒಂಥರ ಗೊಜ್ಜು ಥರ ಇರುತ್ತಲ್ಲ ಆ ಮೆಜರ್ಮೆಂಟಲ್ಲಿ ನಾನು ಮಾಡ್ತಾ ಇರೋದು. ಅವರು ತೀರಾ ಗಟ್ಟಿಯಾಗಿ ಒಂಥರ ಯಾವ ಥರ ಅದು ಬಸ್ಸಾರಿನ ಕಾಳು ಮಾಡ್ತೀವಿ ನೋಡಿ, ಆ ಥರ ಬರುತ್ತಲ್ಲ ಆ ರೀತಿ ಮಾಡು ಅಂತ ಹೇಳಿದ್ದು ನಮ್ಮ ಮನೆಯವರು. ಸುಮ್ಮನೆ ಆ ಥರ ಮಾಡೋಕ್ಕೋದ್ರೆ ಈ ಅನ್ನಕ್ಕೆಲ್ಲ ಕಲಿಸ್ಕೊಳಕ್ಕಾಗಲ್ಲ, ಮುದ್ದೆಗೆ ನೆಂಚ್ಕೊಂಡು ತಿನ್ನೋಕ್ಕಾಗಲ್ಲ. ಅದಕ್ಕೆ ಈ ಥರ ಮಾಡಿಬಿಡೋಣ ಅಂತ ಇದೇ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇದ್ರ ಜೊತೆ ಮುದ್ದೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಚಿಕನ್ ಬೆಂದಾಯಿತು, ಇನ್ನೊಂದು ಕಡೆ ಮುದ್ದೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಮುದ್ದೆ ಅನ್ನೋದೊಂದು ಮಾಡಿ ತೋರಿಸಿ, ಹಾಗೆಯೇ ನಿಮ್ಮ 3 ಬರ್ನಲ್ ಗ್ಯಾಸ್ ಸ್ಟವ್ದೊಂದು ತೋರಿಸಿ ಅಂತ ಎಲ್ಲರೂ ಕೇಳ್ತಾಯಿದ್ದಾರೆ. ಆದಷ್ಟು ಬೇಗ ಮಾಡಿ ತೋರಿಸ್ತೀನಿ ಅದನ್ನು ಕೂಡ.
ನಂದು 3 ಬರ್ನಲ್ ಗ್ಯಾಸ್ ಸ್ಟವ್ದು ಕಥೆನೇ ಇದೆ. ಅದನ್ನು ಡೀಟೇಲಾಗಿ ಹೇಳ್ತೀನಿ ನಾನು. ಅದ್ರ ಬಗ್ಗೆ ನಾನು ಬೀರು ತಂದಿರೋದ್ರ ಬಗ್ಗೆ ಅದೆಲ್ಲ ಫುಲ್ಲು ನಾನು ಕಂಪ್ಲೀಟಾಗಿ ನಾನು ನಿಮ್ಗೆ ಹೇಳೋಕ್ಕೆ ಆಗಲಿಲ್ಲ. ತಂದಾಗಲೇ ಅವು ಹಳೇದಾಗ್ತಾ ಬರ್ತಾಯಿದ್ದೆ. ಯಾವುದು ಕೂಡ ನೀಟಾಗಿ ಹೇಳ್ತಾ ಇಲ್ಲ ನಾನು. ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ನಾವೆಲ್ಲ ಶೇರ್ ಮಾಡ್ಕೋಬೇಕು. ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ವಸ್ತುಗಳ ಮೇಲೆ ನಾವು ಪ್ರತಿಯೊಂದು ವಿಚಾರಗಳನ್ನ ನಮ್ಮ ಲೈಫಲ್ಲಿ ನಡೆದಿರೋ ಅಂಥದ್ದನ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂತಂದರೆ ಮುಂದೊಂದು ದಿನ ನನ್ನ ಮಕ್ಕಳು ದೊಡ್ಡವಾದಮೇಲೆ ನಮ್ಮ ಸೊಸೆದಿರಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಪರ್ಮನೆಂಟಾಗಿ ಇರುತ್ತಲ್ವ, ಅವರೆಲ್ಲ ನೋಡಿ ಓ ಈ ಥರ ಎಲ್ಲ ಇದ್ರಾ ನಮ್ಮ ಅಜ್ಜಿ ನಮ್ಮ ಅತ್ತೆ, ಏನೋ ಒಟ್ಟಿನಲ್ಲಿ ನಾನೇನಾಗಬೇಕು ಅವ್ರಿಗೆ ಆ ಥರ ಅಂದ್ಕೊಂಡು ಎಲ್ಲ ಅವರು ಕೂಡ ಮುಂದಕ್ಕೆ ಲೈಫ್ ಲೀಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅವ್ರಿಗೂ ಕೂಡ ಒಂದು ಏನೋ ಈಸಿ ಮೆಥಡು ಫಾಲೋ ಮಾಡ್ಕೋಬೋದು ಅನ್ನೋದೊಂದು ನನ್ನ ಥಿಂಕಿಂಗು ಅಷ್ಟೇ. ಎಲ್ಲ ಶೇರ್ ಮಾಡ್ಕೊಳ್ತೀನಿ ನಾನು, ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ಮುಂದೆ ಯಾವುದೇ ಥರ ಯೂಟ್ಯೂಬ್ ಮಾತ್ರ ಬಿಡಬಾರ್ದು. ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಊರಿಗೆ ಹೋದಾಗ ನನಗೆ ನೆಟ್ವರ್ಕ್ ಪ್ರಾಬ್ಲಮ್, ಅದೇ ನನಗೆ ಬಂದಿರೋದು. ಅಥವಾ ನಾನು ಪರ್ಮನೆಂಟಾಗೇ ಇರ್ತೀನೋ ಅಥವಾ ಹೋಗಿ ಬಂದು ಮಾಡ್ತೀನೋ ಅದಲ್ಲ. ಆದರೂ ಕೂಡ ನಾನು ಒಂದಿನನೂ ಮಿಸ್ ಮಾಡಬಾರ್ದು ಅಂತ ಇದ್ದೀನಲ್ವ ವೀಡಿಯೋಸ್ನ. ಬಟ್ ಊರಲ್ಲಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಅಟ್ಲೀಸ್ಟ್ ಹಬ್ಬ ಹುಣ್ಮೆಗಾದರೂ ಹೋದಾಗ ಒಂದಿನನಾದರೂ ಗ್ಯಾಪ್ ಆಗಿಬಿಡುತ್ತಲ್ಲ ಅಂತ ಅದು ಯೋಚನೆ ಮಾಡ್ತಾಯಿದ್ದೀನಿ. ನೆಟ್ವರ್ಕ್ ಇರಲ್ಲ, ಏನು ಮಾಡೋದು ಅಂತ ನೋಡೋಣ. ಅದ್ರ ಬಗ್ಗೆ ಬೇರೆ ಯಾವುದಾದ್ರೂ ವ್ಯವಸ್ಥೆ ಮಾಡಬೇಕು. ಇನ್ನು ನೈಟೆಲ್ಲ ಊಟ ಆಗಿ ಎಲ್ಲ ರೆಡಿ ಆದಮೇಲೆ ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರಂಗೋಲಿ ಹಾಕ್ತಾ ಇದ್ದೀನಿ. ಒಂದೊಂದು ಸಲ ಏನು ರಂಗೋಲಿ ಇಡೋದು ಅನ್ನೋದೇ ಮರ್ತೋಗ್ಬಿಡುತ್ತೆ. ಬಟ್ ನಾಳೆಯಿಂದ ಇನ್ನೂ ಕೂಡ ಒಳ್ಳೊಳ್ಳೆ ರಂಗೋಲಿಗಳನ್ನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ರಂಗೋಲಿಗಳು, ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಅಂತಂದರೆ ಅದೇ ಹೇಳಿದ್ನಲ್ಲ ನಿಮಗೆ, ಈ ನಾಯಿಗಳದ್ದೇ ಒಂದು ಪ್ರಾಬ್ಲಮ್ಮು ಇಲ್ಲಿ. ಗೇಟ್ ಇಲ್ಲ ನೋಡಿ, ಹಂಗಾಗಿ ನಾಯಿಗಳ್ದೊಂದು ಪ್ರಾಬ್ಲಮ್. ಎಲ್ಲ ಅಳಿಸಾಕ್ಬಿಟ್ಟು ಹೊಂಟೋಗ್ಬಿಡ್ತವೆ, ಅದ್ರ ಮೇಲೆ ಒದ್ದು ಬಿದ್ದು ಒದ್ದಾಡೋದು ಈ ಥರ ಹಂಗಾಗ್ಬಿಡುತ್ತೆ. ಅದ್ರಲ್ಲಿ ಬೇರೆ ಈ ಹೊಸ್ಲ ಹತ್ರ ಅದು ಸ್ಟಿಕ್ಕರಿಂಗೆಲ್ಲ ಅಂಟಿಸಿದಾರಲ್ಲ, ಅದು ಕೀಳಕ್ಕೆ ಟ್ರೈ ಮಾಡಿದೆ, ಅದು ಬರ್ತಾಯಿಲ್ಲ. ಅದು ಕಿತ್ತಿದ್ರೆ ರಂಗೋಲಿ ಎಲ್ಲ ಚೆನ್ನಾಗಿ ನೀಟಾಗಿ ನಿಮಗೆ ಕಾಣ್ತಾ ಇರೋದು. ಮತ್ತು ಮನೆ ಮುಂದೆ ತುಳಸಿ ಗಿಡನೂ ಕೂಡ ಒಂಥರ ಏನೋ ರೋಗ ಬಂದಂಗೆ ಆಗ್ಬಿಟ್ಟಿದೆ ತುಳಸಿ ಗಿಡಕ್ಕೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಐಡಿಯಾ ಇದ್ದರೆ ಹೇಳಿ. ಅದು ರೋಗ ಬೇಗ ಹೋಗಬೇಕು, ತುಳಸಿ ಗಿಡ ಚೆನ್ನಾಗಿ ಆಗಬೇಕು ಅಂದರೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ಚೆನ್ನಾಗಿತ್ತು, ನನಗೆ ಊರಿಗೆ ಹೋಗೋದು ಬರೋದು ಮಾಡಿದ್ನಲ್ಲ, ಆ ಥರ ಏನೋ ಒಂಥರ ಕೌಲು ಹೊಡಿಯೋದು, ಆಮೇಲೆ ಹುಳ ಹತ್ತೋದು ಅಂತ ಹೇಳ್ತಾರಲ್ಲ ಗಿಡಗಳಿಗೆ, ಆ ಥರ ಆಗಿಬಿಟ್ಟಿದೆ ಅದು. ಹಾಗೆಯೇ ತುಳಸಿ ಗಿಡದ ಹತ್ರನೂ ಹಂಗೇ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಲ್ಲೂ ಒಂದು ಚಿಕ್ಕದಾದ ಪುಟ್ಟದಾದ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಹೇಗಿದೆ ರಂಗೋಲಿ? ಒಂದು ಸಿಂಪಲ್ ರಂಗೋಲಿ ಅಂತ ಹೇಳ್ಬೋದು. ಇಷ್ಟೊಂದು ಮಾರ್ನಿಂಗ್ ರೋಟೀನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ, ಮಾಡಿದ್ದೀನಿ ಎಲ್ಲನೂ. ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ. ಇನ್ನು ಬಾಗಿಲಿಗೆಲ್ಲ ಹೂವು ಬಿಟ್ಬಿಟ್ಟು ಸ್ವಲ್ಪ ಹೂವನ್ನ, ಬಿಡಿ ಹೂವನ್ನ ಹಾಗೆಯೇ ಬಾಗಿಲಲ್ಲಿ ಚಿಮುಕ್ಸೋದು ಅಂದರೆ ಭಾರಿ ಇಷ್ಟ ನನಗೆ. ಏನೋ ಮನೆ ಮುಂದೆ ಗುಡ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಅದು ಕಾಣುತ್ತೆ ನಮಗೆ. ಹೋಗೋರಿಗೆ ಬರೋರಿಗೆ ಎಲ್ಲರಿಗೂ ಅಷ್ಟೇ ಏನೋ ಒಂಥರ ಪಾಸಿಟಿವ್. ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿರೋದು ಅದೆಲ್ಲನೂ ಕೂಡ ನನಗೆ ಒಟ್ಟಿನಲ್ಲಿ ಈ ಪೀರಿಯಡ್ಸ್ ಆಗಿರೋ ಟೈಮ್ಗಳಲ್ಲಿ ಸ್ವಲ್ಪ ಏನೋ ಒಂಥರ ನಾವು ಏನೇ ಕ್ಲೀನ್ ಮಾಡಿದ್ರೂ ಕ್ಲೀನಾಗಿಲ್ಲ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ ನಮಗೆ. ಆ ಥರ ನನಗೆ ಅದೇ ಫೀಲಿಂಗಲ್ಲಿರ್ತೀನಿ. ಮಂತ್ಲಿ ಟೈಮ್ ಆ ಥರ ಬಂದಾಗ ಎಷ್ಟೇ ಮನೆ ಕ್ಲೀನ್ ಮಾಡೋಕ್ಕೆ ಹೋದ್ರೂ ಒಂದೊಂದು ದಿನ, ಒಂದು 2 ದಿನ ಅಂತೂ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ. ಆ ಥರ ಹೊಟ್ಟೆ ಪೇಯ್ನ್ ಬರೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಅದು ಎಲ್ಲರಲ್ಲೂ ಇರುತ್ತೆ. ನನ್ನಲ್ಲಿ ಒಬ್ಳಿಗೆ ಅಂತಲ್ಲ, ಎಲ್ಲರಲ್ಲೂ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನು ನೈಟ್ ಅದಾದಮೇಲೆ ಯಾವುದೇ ಥರ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಒಂಥರ ಕೆಲಸಗಳೆಲ್ಲ ಜಾಸ್ತಿನೇ ಇತ್ತು. ವೀಡಿಯೋ ಶೂಟ್ ಮಾಡ್ಕೊಂಡು ಕೆಲಸಗಳಂತೂ ಮಾಡೋಕ್ಕಾಗಲಿಲ್ಲ ನನಗೆ. ಈ ಬಟ್ಟೆ ತೊಳೆಯೋದಂತೆ, ಅದು ಇದು ಬಟ್ಟೆ ಮಡ್ಚೋದಂತೆ ಇದು ಇತ್ತು. ಇನ್ನೂ ಬಟ್ಟೆಗಳು ರಾಶಿನೇ ಇದ್ದಾವೆ. ಮಡ್ಚೋ ಅಂಥವೆಲ್ಲನೂ ರೂಮ್ ಒಳಗಡೆ ತೊಗೊಂಡೋಗಿ ಹಾಕಿದ್ದೀನಿ, ಎಲ್ಲ ಮಡಚಬೇಕು. ಇನ್ನು ನಾನು ಸ್ವಲ್ಪ ಈರುಳ್ಳಿ, ಅಲಸಂಡೆ ಕಾಳು ಈ ಥರ ಎಲ್ಲ ತಂದು ಎಷ್ಟೊಂದು ದಿನ ಆಯ್ತಲ್ವ, ಹಾಗಾಗಿ ಒಂದು 4-5 ದಿನವೇ ಆಯಿತು. ಇನ್ನೂ ಬಿಡಿಸಿರಲಿಲ್ಲ. ಒಂದೇ ಕವರಲ್ಲಿದ್ದರೆ ಸುಮ್ಮನೆ ಹಾಳಾಗ್ತಾವಲ್ಲ ಅಂತ ಅಂದ್ಬಿಟ್ಟು ಇವಾಗ ಟಿ ವಿ ನೋಡಿಕೊಂಡು ಬಿಡಿಸ್ತಾ ಕೂತ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನನ್ನ ಮಕ್ಕಳು ಕೂಡ ಬಿಡಿಸ್ತಾ ಇದ್ದಾವೆ, ತಿಂತಾ ಇದ್ದಾವೆ. ಅದು ತಿಂದಿರೋದು ಅದರೊಳಗೆ ಹಾಕ್ತಾ ಇದ್ದಾವೆ. ಏನು ಮಾಡೋದಲ್ವಾ, ಮಕ್ಕಳಂದಮೇಲೆ ಹಿಂಗೆ ಎಲ್ಲ ಒಂದೊಂದು ಕೆಲಸಗಳು ಮಾಡಿಕೊಡ್ತಾವಲ್ಲ, ಅದನ್ನು ನಾವು ಖುಷಿ ಪಡಬೇಕು.
ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಕೆಲಸ ಏನು ಇರಲಿಲ್ಲ ಎಲ್ಲ ಮುಗಿಸಿದ್ದೆ. ಇನ್ನೇನು ಮಕ್ಳಿಗೆ ಊಟ ತಿನ್ನಿಸ್ಬೇಕು. ಮುದ್ದೆನೂ ಕೂಡ ತಿನ್ನಿಸ್ತಾ ಇದ್ದೀನಿ. ಜಾಸ್ತಿ ಮುದ್ದೆ ಇಷ್ಟಪಡ್ತವೆ ಹುಡುಗರು. ಹಂಗಾಗಿ ಮುದ್ದೆನ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಇನ್ನೂ ಹಸಿಟ್ಟೆಲ್ಲ ಖಾಲಿ ಆಗೋಕ್ಕೆ ಬಂದಿದೆ ರಾಗಿ ಹಿಟ್ಟು. ಆಮೇಲೆ ರಾಗಿನೂ ಕೂಡ ಇಲ್ಲ. ಹೋಗಿ ತರಿಸ್ಬೇಕು, ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಹೋಗಿ ತೊಗೊಂಬರೋಗು ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರಿಗೆ ಮೇಯ್ನ್ ಅದೇ ತಾನೇ, ಮುದ್ದೆನೇ ಮೇಯ್ನು. ಅದಕ್ಕೆ ಹೇಳ್ಬೇಕು. ಸ್ವಲ್ಪ ಮುದ್ದೆ ಜಾಸ್ತಿ ಹುಡುಗರು ಕೂಡ ಜಾಸ್ತಿ ತಿನ್ನೋದ್ರಿಂದ ಹಸಿಟ್ಟು ಜಾಸ್ತಿ ಖಾಲಿ ಆಗ್ತಾಯಿದೆ. ಇನ್ನು ಏನಾದರೂ ಒಂದೊಂದು ಕಿತಾಪತಿ ಮಾಡ್ತಾ ಇರ್ತವೆ ಹುಡುಗರು. ಅದಕ್ಕೆ ಈ ರೀತಿ ಎಲ್ಲ ಅವನ್ನು ಆಟ ಆಡಿಸ್ಕೊಂಡು ಈ ರೀತಿ ಕಾಳುಗಳೆಲ್ಲ ಸುಲಿಯೋದು ಏನೋ ಒಂದು ಮಾಡ್ತಾ ಇರ್ತೀನಿ. ನಿಮಗೆ ಎಷ್ಟು ನಿಮಗೆ ಒಂದು 4 ಜನ ಒಂದು 6 ಜನಕ್ಕಾದ್ರೂ ನನ್ನ ವೀಡಿಯೋ ಇಷ್ಟ ಆದ್ರೂ ನನಗೆ ಖುಷಿನೇ. ಬಟ್ ಡೈಲಿ ವ್ಲಾಗ್ ಕೇಳ್ತಾ ಇರ್ತೀರ, ನಾನು ಹಾಕ್ತೀನಿ. ಒಬ್ಬರು ಕೇಳಿದ್ರೂ ಕೂಡ ನನಗಿಷ್ಟನೇ. ನನ್ನ ವ್ಲಾಗಿಂದ ಇನ್ನೊಬ್ಬರು ಇನ್ಸ್ಪೈರ್ ಆಗ್ತಾರೆ ಅಂದರೆ ನನಗೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಹಾಕ್ತೀನಿ ಡೈಲಿ ವ್ಲಾಗ್ಸ್ ಅಂತೂ. ನಾನು ಡೈಲಿ ಮಿಸ್ ಮಾಡದೆ ಹಾಕ್ತೀನಿ. ನನ್ನಲ್ಲಿರುವಂತಹ ಚಟುವಟಿಕೆಗಳು ಅಂದರೆ ನನ್ನಲ್ಲಿ ನಿಮಗೆ ಗೊತ್ತಿಲ್ಲದಲೇ ಇರುವಂತಹ ವಿಷಯಗಳೇನಾದರೂ ಇದ್ದರೆ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ನನಗೆ ಗೊತ್ತಿಲ್ಲದಲೇ ಇರುವಂತಹ ವಿಷಯಗಳು ನಿಮ್ಮಲ್ಲಿ ಏನಾದ್ರು ಇದ್ದರೆ ನನಗೆ ಕಮೆಂಟಲ್ಲೋ ಅಥವಾ ಮೆಸೇಜಲ್ಲೋ ದಯವಿಟ್ಟು ಹಾಕಿ. ನಾನು ಕೂಡ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಅರ್ಥೈಸ್ತೀನಿ, ಆಯಿತಾ. ಇನ್ನು ನೋಡಿ ಮನೆಯೆಲ್ಲ ಯಾವ ರೀತಿ ಮಾಡಿದ್ದಾರೆ ಹುಡುಗರು ಅಂತ. ಒಂದ್ಸಲಿ ಕೂತ್ಕೊಂಡ್ಬಿಟ್ರೆ ಮುಗೀತು. ನಾನು ಏನಾರ ಈ ಥರ ಕೆಲಸಗಳು ಗಂಟೆಗಟ್ಟಲೆ ಮಾಡೋದಕ್ಕೆ ಈ ಥರ ಎಲ್ಲ ಮನೆಯೆಲ್ಲ ಮಾಡಿ ಇಕ್ತವೆ. ಸಿಪ್ಪೆ ಒಂದು ಕಡೆ, ಈರುಳ್ಳಿಗಳು ಒಂದು ಕಡೆ ಈ ರೀತಿ ಮಾಡಿಟ್ಟಿದ್ದಾವೆ. ಇನ್ನು ಇದನ್ನು ಫ್ರಿಜ್ ಒಳಗಡೆ ಕಾಳುಗಳ್ನೆಲ್ಲ ಕೇರ್ಬಿಟ್ಟು ಎತ್ತಿಡ್ತೀನಿ ನಾಳೆ ಸಾಂಬಾರು ಮಾಡೋದಕ್ಕೆ. ಇವತ್ತೇನು ಮಾಡೋಂಗಿಲ್ವಲ್ಲ, ಹಾಗಾಗಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವ್ಲಾಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಂದು ಸಿಂಪಲ್ ವ್ಲಾಗು. ಆದಷ್ಟು ಶೇರ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಬೆಂಬಲ ಇದ್ದಷ್ಟು ನಾನು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕೊನೆವರೆಗೂ ನನ್ನ ಪೂಜಾಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.